ಹಲೋ ಹಾಯ್ ನಮಸ್ಕಾರ. ಇವತ್ತು ಬ್ಯಾಂಗ್ಳೂರ್ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಅರೌಂಡು 3 ಇಯರ್ಸ್ ಬ್ಯಾಕ್ ಬ್ಯಾಂಗ್ಳೂರ್ ಪ್ಯಾಲೇಸ್ನ ವಿಸಿಟ್ ಮಾಡಿದ್ದೆ. ಆವಾಗ ಅರೌಂಡು 200 to 240 ಚಾರ್ಜ್ ಮಾಡಿದರು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡೋಣ. ಓಕೆ, ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಚಾರ್ಜಸ್ ಬಂದು ಒಬ್ಬ ಪರ್ಸನ್ಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಫಾರಿನರ್ಸ್ಗೆ ಸಪ್ರೇಟ್ ಇದೆ. ಬಿಲೋ 10 ಇಯರ್ಸ್ ಇರೋ ಕಿಡ್ಸಿಗೆ ಚಾರ್ಜಸ್ ಏನೂ ಇಲ್ಲ, ಇದು ಫ್ರೀ ಇದೆ. ಓಕೆ, ಇವಾಗ ಎಂಟ್ರಿ ಆಗಿಬಿಟ್ಟು ಒಳಗಡೆ ಬಂದಿದ್ದೀನಿ, ನೋಡೋಣ. ಇಲ್ಲಿ ಸಪ್ರೇಟ್ ಆಡಿಯೋ ಕೂಡ ಇದೆ. ಅದಕ್ಕೆ 200 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಮುಂಚೆ ವಿಡಿಯೋ ಮಾಡೋದಾದರೆ ಅಥವಾ ಫೋಟೋ ತೊಗೊಳ್ಳೋದಾದರೆ 300 ರುಪೀಸ್ ಎಕ್ಸ್ಟ್ರಾ. ಬಟ್ ಇವಾಗ ಫೋಟೋಸ್ ಅಥವಾ ವೀಡಿಯೋಸ್ ತೊಗೊಳ್ತೀರಾ ಅಂತ ಅಂದರೆ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಆ್ಯಂಡ್ ಒಂದೊಂದು ಫ್ಲೋರ್ಗೂ ಒಬ್ರೊಬ್ರು ಸೆಕ್ಯೂರಿಟೀಸ್ ಇದ್ದಾರೆ. ಒಂದೊಂದು ಏರಿಯಾನು ನೋಡ್ಕೊಳ್ತಾರೆ ಅವರು, ಯಾರೇ ಫೋಟೋಸ್ ಅಥವಾ ವೀಡಿಯೋಸ್ ಮಾಡಿದ್ರು. ರೂಮ್ಸ್ಗಳಂತೂ ತುಂಬ ಇದ್ದಾವೆ, ಬಟ್ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಒಳಗಡೆ ಹೋಗೋಕ್ಕೆ. ದೂರದಿಂದ ಮಾತ್ರ ನೋಡ್ಬೋದು. ಔಟ್ಸೈಡಿಂದ ಲಾಕ್ ಮಾಡಿದ್ದಾರೆ. 1 or 2 ರೂಮ್ಸ್ ಮಾತ್ರ ದೂರದಿಂದ ನೋಡ್ಬೋದು. ಡೋರ್ ಹತ್ರ ಒಂದು ಚಿಕ್ಕ ಹೋಲ್ ಇತ್ತು. ಅಲ್ಲಿಂದ ನಾವೆಲ್ಲ ಬಗ್ಗೆ ನೋಡ್ತಾ ಇದ್ವಿ. ಒಳಗಡೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ತುಂಬ ಇತ್ತು. ಇಲ್ಲೆಲ್ಲ ತುಂಬ ಫಿಲಮ್ಸು ಮತ್ತು ಸೀರಿಯಲ್ಸು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಪುಟ್ಗೌರಿ ಮದುವೆ ಇದೆಲ್ಲ ಇಲ್ಲೇ ಮಾಡಿರೋದು ಅನಿಸುತ್ತೆ. ಸೆಕ್ಯೂರಿಟಿ ಇಲ್ದಾಗ ಒಂದೊಂದು ಫೋಟೋ ತಗೊಂಡೆ ಈ ಥರ. ಇಲ್ಲೆಲ್ಲ ಇಷ್ಟೇ ಅಂತ ಟೈಮಿಂಗ್ ಇರಲ್ಲ. ಸೊ ನೀವು ಈಗ 1 hour 2 hour ಈ ಥರ ಏನೂ ಇರಲ್ಲ. ನೀವು ಆರಾಮಾಗಿ ನೋಡಿಕೊಂಡು ಬರ್ಬೋದು. ಸ್ಟೆಪ್ಸ್ ಹತ್ರ ಮಾತ್ರ ಸ್ವಲ್ಪ ಗಲೀಜಾಗಿತ್ತು. ಬಿಕಾಸ್ ಎಲ್ಲ ಕೈ ಇಟ್ಟು ಅದನ್ನು ಸ್ವಲ್ಪ ಡರ್ಟಿ ಮಾಡಿದ್ರು ಅಷ್ಟೇ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫೋಟೋಸ್ ಹಾಕಿದ್ರು. ಮೇ ಬಿ ಅವ್ರ ಫ್ಯಾಮಿಲಿ ಎಲ್ಲ ಹಾಕಿದ್ರು. ಈ ಕಡೆ ಬಂದರೆ ಅವ್ರದ್ದು ವಾರ್ಡ್ರೋಬ್ ಇತ್ತು ಅನಿಸುತ್ತೆ. ತುಂಬ ಹಳೆ ಕ್ಲಾತ್ಗಳಿದ್ವು. ಇದು ಅವರ ಗೇಮ್ ರೂಮ್ ಅನಿಸುತ್ತೆ. ತುಂಬ ಮೆಡಲ್ಸ್ ಎಲ್ಲ ಇದ್ವು. ಅದು ಬೆಳ್ಳಿದು, ಆ್ಯಕ್ಚುಲಿ ಬೆಳ್ಳಿದು ಅನಿಸುತ್ತೆ. ಇಲ್ಲಿರೋ ಸ್ಟೆಪ್ಸನ್ನು ನೋಡಿದ್ರೆ ನಂಗೆ ನೆನಪಾಗೋದು ಒಂದೇ ಸೀನು. ಅದು ಆಪ್ತಮಿತ್ರ ಅಲ್ಲಿ ಚಂಬೆಸಿತಾರಲ್ಲ, ಆ ಸೀನು. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ಟೆಪ್ಸ್ ಎಲ್ಲ ನಾನು ನೀಟಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಇದು ಒಂದು ಸ್ಮಾಲ್ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ರದ್ದು ಫೋಟೋಸ್ ತುಂಬ ಇದ್ದಾವೆ. ಇಲ್ಲಿಂದ ಔಟ್ಸೈಡ್ ಎಕ್ಸಿಟ್ ಇದೆ ಅಷ್ಟೇ. ನಾವು ಮಾರ್ನಿಂಗ್ ಹೋದಾಗ ಅರೌಂಡ್ 11 o'clock ಆಗಿತ್ತು. ಆ್ಯಂಡ್ ಎಕ್ಸಿಟ್ ಆದಾಗ 1 o'clock ಆಗಿತ್ತು. ಅರೌಂಡ್ 2 hours ಟೈಮ್ ತೊಗೊಳ್ತು. ಔಟ್ಸೈಡ್ ಗಾರ್ಡನ್ ತುಂಬ ಚೆನ್ನಾಗಿತ್ತು. ಬಟ್ ಫೋಟೋಸು ವೀಡಿಯೋಸ್ ಮಾಡೋಕ್ಕೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೀವೇನಾದರೂ ಈವ್ನಿಂಗ್ ಟೈಮ್ ಬರೋದಾದರೆ ಲೈಕ್ 4 o'clock 5 o'clock ಈ ಥರ ಈವ್ನಿಂಗ್ ಲೈಟಿಂಗ್ ಎಲ್ಲ ಮಾಡಿರ್ತಾರೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಔಟ್ಸೈಡ್ ವ್ಯೂಸ್ ಎಲ್ಲ. ಸೊ ಫೋಟೋಸ್ಗೂ ತುಂಬ ಚೆನ್ನಾಗಿ ಬರುತ್ತೆ.
ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾಳೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಾಲೋ ಮಾಡಿ ಏನಂತ ನೋಡಿ.